ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ರಾಜ್ಯಪಾಲರಿಗೆ ಭೇಟಿ ಆಯಿತು ನಮ್ಮ BJP ನಿಯೋಗ ಆರ್ ಅಶೋಕ್ ನೇತೃತ್ವದಲ್ಲೇ. ದ್ವೇಷ ಭಾಷಣದ ಮಸೂದೆಗೆ ದ್ವೇಷದ ತಡೆಗೆ ಅಥವಾ ದ್ವೇಷದ ಈ ಒಂದೇನು ಭಾಷಣ ಮಾಡುವಂಥ ಮಸೂದೆ ತಲೆಗೆ ಹೊರಟದ ದ್ವೇಷ ಅಪರಾಧದ ಅದು ತಡೆ ಮಾಡಿರಿ, ಒಪ್ಪಿಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಆಯ್ತಪ್ಪ ಅಂತಂದ್ರೆ ನಮ್ಮ ರಾಜ್ಯದಿಂದ ಮಾತಾಡುವ ಹಕ್ಕು ಹೋಗಿಬಿಡ್ತದೆ ಅನ್ನುವಂಥದ್ದು. ಜೊತೆ ಈಗಾಗಲೇ ರಾಜ್ಯ ಸರ್ಕಾರ ಭಾಳಷ್ಟು ಕ್ಷೇತ್ರಗಳಲ್ಲಿ ಸೋತದ. ಅದರಲ್ಲೂ ಇವತ್ತು 236 ಜನ ಪೊಲೀಸರು ಏನಪ್ಪ ಅಂದ್ರೆ ಅಪರಾಧ ಎಸಗಿ ಈಗಾಗಲೇ ಅವರು ಏನಪ್ಪ ಅಂದ್ರೆ ಕ್ರಿಮಿನಲ್ ಚಟುವಟಿಕೆ ಭಾಗವಹಿಸೋದಕ್ಕಾಗಿ ಅಮಾನತುಗೊಂಡಿದ್ದಾರೆ. ಪೊಲೀಸರು ಆರಿಸಿದ್ದಾಗ ನಾಳೆ ಪೊಲೀಸ್ ಕೈಯಾಗಿ ಅಧಿಕಾರ ಕೊಟ್ಟಿದ್ರೆ ಪೊಲೀಸ್ ಏನು ಮಾಡ್ಬೋದು ಅನ್ನುವಂಥದ್ದು. 42 ಪೊಲೀಸರು ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರೋ ವರದಿ ಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಇಬ್ಬರು 7.11 ಕೋಟಿ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಹೀಗಾಗಿ ಇದೊಂದು ರೀತಿ ಗುಂಡಾರಾಜದಂಗೆ ಆಗ್ಯದ. ನಾಳೆ ಪೊಲೀಸ್ ಕೈಯಾಗಿ ಬಡಿ ಕೊಟ್ಟರೆ ಅಥವಾ ಮತ್ತಿನ ಕೊಟ್ಟರೆ ಅದು ಉಪಯೋಗ ಅದಕ್ಕಾಗೋದು. ಪಾಪ ಅಮಾಯಕ ಜನರು ಬಲಿ ಆಗ್ತಾರೋ. ಮತ್ತಷ್ಟು ಇವರು ಈ ಕಾನೂನು ತಂದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅನ್ನುವಂಥ ಮಾತು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ರಾಜ್ಯಪಾಲ ಗೆಲ್ಲೋದವರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದೆ ಇದೇ ಸಂದರ್ಭದಲ್ಲಿ ಅವರ ಕೋಗಿಲ ಬಡಾವಣೆದು ಒಂದು ರೆಫರ್ ತೊಗೊಂಡ. ಕೋಗಿಲ ಬಡಾವಣೆಯಲ್ಲಿ ಹೆಚ್ಚಿಗೆ ಬಂಗಾಳಿಗಳಿದ್ದಾರೆ, ರೋಹಿಂಗ್ಯಾಗಳು ಬಂದು ಉಳಿದಿದ್ದಾರೆ. 37 ಲಕ್ಷ ಕುಟುಂಬಗಳು ನಮ್ಮಲ್ಲಿ ವಸತಿ ಇಲ್ಲದ ಪಾಪ ಸಾಯ್ತಾ ಇದ್ದಾರೆ. ಅವ್ರಿಗೆ ಬಿಟ್ಟ ಕೋಗಿಲು ಏನು ಈ ಪ್ರದೇಶದಲ್ಲದ ರೋಹಿಂಗ್ಯಾ ಮತ್ತು ಬಂಗಾಳಿಗಳಿದ್ದಾರೆ, ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇದು ಬಿಟ್ಟು ಅನ್ನುವಂಥ ಅಂದ್ರೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಜೀವದ ಮೇಲೆ ದಾಳಿ ಮಾಡಿದರು. ಅದಕ್ಕಾಗಿ ಇದೆಲ್ಲ ರೀತಿಯಿಂದ ಇವತ್ತು ನಾರಾ ಭರತ್ ರೆಡ್ಡಿ ಇದಕ್ಕೆಲ್ಲ ಕಾರಣಿ ಪುರುಷ. ಅದಕ್ಕಾಗಿ ಇಂಥವೆಲ್ಲ ನಡೆದವು ಇಲ್ಲ. ಮತ್ತು ಅವ್ನು ದ್ವೇಷ ಭಾಷಣ ಮಾತಾಡಿದಾನ ನಾರಾ ಭರತ್ ರೆಡ್ಡಿ ಅಂದಾಗ ಇಂಥವ್ರು ನಡೆದು ಬೇಕಾ? ಇವೆಲ್ಲಕ್ಕೂ ಅವಕಾಶ ಸಿಗ್ತದಿಂದ ಕಾನೂನಿನಿಂದ ಅನೇಕ ಅಮಾಯಕರಿಗೆ ಪೆಟ್ಟು ಬೀಳ್ತದೆ ಅಂತೇಳಿ ಒಂದಿಷ್ಟು ಕಾರಣಗಳನ್ನು ಹೇಳಿದ್ದಾರೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ನಮ್ಮ ನಾಯಕ ವಿರೋಧ ಪಕ್ಷದ ಆರ್ ಅಶೋಕ್ ಹೇಳ್ತಾರೋ, ಕಣ್ಣು ಮಿಟುಕಿಸಿದರೆ ಕೈ ತೋರಿಸಿದರೆ ಬಂಧನ ಮಾಡುವಂಥ ಕಾನೂನು ತರಲು ಮುಂದಾಗಿದ್ದಾರೆ. ಬರೀ ಕಣ್ಣು ಮಿಟುಕಿಸೋದ್ರೊಳಗೆ ಬಂಧನ ಬಿಡಬೇಕು, ಒಳಗೆ ಬೀಳಬೇಕು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರುವ ಮಾದರಿಯಲ್ಲೇ ಇದು ಇದೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ರು ಅದ ಮಾದರಿ ಇಲ್ಲದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಆರ್ ಅಶೋಕ್ ಅವರು. ಈ ಕಾನೂನು ತಂದ್ರೆ ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಬರ್ತದಪ್ಪ, ಯಾರಿಗೂ ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಒಂದು ಪ್ರಬಲವಾದ ಆರೋಪ ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ತಿದ್ದು ಚಲವಾದ ನಾರಾಯಣ ಸ್ವಾಮಿಗಳು ಹೇಳ್ತಾರೆ, 5 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿಯ ಮನೆ ಸುಟ್ಟು ಬಿಡುತ್ತೇನೆ ಎಂದು ಭರತ್ ರೆಡ್ಡಿ ಹೇಳಿದರೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಇದು ದ್ವೇಷ ಭಾಷಣ ಅಲ್ಲವೇ? 5 ನಿಮಿಷ ಮನೆ ಸುಟ್ಟು ಬಿಡ್ತಾನೆ ಅಂದ, ಇದು ದ್ವೇಷ ಭಾಷಣ ಅಲ್ಲ, ಜಾಗಿ ಹೇಳೋದಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅಟ್ಟರ್ಲಿ ಈ ಕಾನೂನು ಮತ್ತು ವ್ಯವಸ್ಥೆಯನ್ನು ಕ್ರಮಬದ್ಧದಲ್ಲಿ ಇಡುವುದರಲ್ಲಿ ಸೋತು ಹೋಗಿಬಿಟ್ಟದ. ಅಂಥದ್ರಲ್ಲಿ ಇದು ಕಾನೂನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಕಾರಣಕ್ಕೆ ನೀವು ಸಹಿ ಹಾಕಿಬಿಡ್ರಿ, ಅಂಕಿದು ಕೂಡ ಹೋಗ್ಬೇಡ್ರಿ, ಇದನ್ನು ಹೊರಳೆ ಕಳಿಸ್ರಿ, ಇಲ್ಲ ರದ್ದು ಮಾಡಿಬಿಡ್ರಿ ಅನ್ನುವಂಥ ಮಾತು. ಈಗ ನಮ್ಮಲ್ಲಿ ಸಾಕಷ್ಟು ಕ್ಲಾಸಸ್ ಅದಾವ, ಅನೇಕ ಕಾನೂನುಗಳಿದ್ದಾವೆ, ಅದು ಪೂರಕ ಮಾಡಲಿ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಸೋಲುಗಳನ್ನು ಎಲ್ಲೆಲ್ಲಿ ಸೋತದ, ಏನು ಮಾಡಿದೆ ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳು ಇದೇನು ಕಾನೂನು ಅದಲ್ಲ, ಇದು 2025 ಇದೇನಪ್ಪ ಅಂದ್ರೆ ನಮಗೆಲ್ಲರಿಗೂ ಒಂದು ರೀತಿಯಿಂದ ಅಪಾಯ ತರುವಂಥ ವಿಷಯ ಅದ. ಮತ್ತು ಅದರಲ್ಲೂ ಇವರು ಟಾರ್ಗೆಟ್ ಇಟ್ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಲ್ಲಿ ಒಂದಿಷ್ಟು ನೇರವಾಗಿ ಮಾತಾಡುವಂಥ ಜನರನ್ನು ಈ ಕ್ಲೌಸಲ್ಲಿ ಹಿಡಿದಿಟ್ಟ ಅವ್ರಿಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿದಾವೆ. ಅದಕ್ಕೆ ಇದು ಪೊಲೀಸ್ ರಾಜ್ಯ ಆಗ್ತದೆ, ಬೇಡ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಮ್ಮ BJPಗರ ಅಭಿಪ್ರಾಯದಲ್ಲಿ ಇದು ಏನಪ್ಪ ಅಂತಂದ್ರೆ ಈಗಿದ್ದ ಕಾನೂನು ಅದಾವ ಬೇಡ, ಮತ್ತು ಇವು ದ್ವೇಷ ಭಾಷಣ ಅಥವಾ ದ್ವೇಷ ಅಪರಾಧಗಳನ್ನು ಹತ್ತಿಕ್ಕೋದಕ್ಕಾಗಿ ಇದು ಕಾನೂನು ಮೇಲೆ ನಡೀತದೆ ಅನ್ನುವಂಥದ್ದು ಫುಲ್ ಫೋರ್ಸ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಅನೇಕ ಸಾಕ್ಷಿಗಳನ್ನ ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದಾರೆ. ಇನ್ನು ಗೆಲ್ಲೋದವ್ರು ಏನು ಮಾಡ್ತಾರೆ ನೋಡೋಣ. ಅದನ್ನು
ಆದ್ರೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯನೂ ಒಂದು ಮಾತು ಹೇಳಿದಾರೆ, ಹೋಗಿ ಹೇಳಿ ಭೇಟಿ ಆಗಲಿ ಮಾತಾಡಲಿ ಹೇಳ್ಕೊಳ್ಳಿ ಪಾಪ ಏನು ತಪ್ಪಿಲ್ಲ. ನಾವು ಅದಕ್ಕೆ ಚರ್ಚೆ ಮಾಡಿದ್ವಿ, ಮತ್ತೂ ಚರ್ಚೆ ಮಾಡೋಕ್ಕೆ ಹಿಡಿದೀವಿ ನಾವು. ಮತ್ತು ಅದ್ರ ಜೊತೆಗೆ ಏನಾದರೂ ಮರಳಿ ಇದುವರೆಗೆ ಕಳಿಸಿಲ್ಲ ನಮ್ಮ ರಾಜ್ಯಪಾಲರು, ಕಳಿಸಿದ್ರೆ ನಾವು ಭೇಟಿಯಾಗಿ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಯಾಕಂದ್ರೆ ಅದು ಭಾಳ ಅನಿವಾರ್ಯ ಇದೆ. ಈಗಷ್ಟೇನು ಕೇರಳ ನಮ್ಮ ಕರಾವಳಿ ಏರಿಯಾ ಒಂದಿಷ್ಟು ಕಂಟ್ರೋಲಿಗೆ ಬಂದದ, ಶಾಂತಿ ಸುವ್ಯವಸ್ಥೆಯಲ್ಲೇ ಕಂಡು ಬರ್ಲಿಕ್ಕತ್ತದ. ಕಾರಣ ಇಷ್ಟ ದ್ವೇಷ ಭಾಷೆಯನ್ನು ಮಾಡೋರು ನಾವು ಹೊಡೆದ ಶಿಕ್ಷೆ ಕೊಡಿದೀವಿ ಅಂದ ತಕ್ಷಣ ಎಲ್ಲರೂ ತಮ್ಮ ಧ್ವನಿಗಳನ್ನು ಸಣ್ಣ ಮಾಡ್ಕೊಂಡಿದ್ದಾರೆ. ಅದು ನಮಗೆ ಪ್ಲಸ್ ಪಾಯಿಂಟ್ ಅಂತೇಳಿ ಕರಾವಳಿದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಜನ ಸಾಯ್ತಾಯಿದ್ರು, ವರ್ಷಕ್ಕೆ ಏನಾಗ್ತಿತ್ತು ಪರಿಸ್ಥಿತಿಯಲ್ಲೇ. ಮತ್ತು ಹಾಗೆ ಬಿಟ್ಟಿದ್ರೆ ಇವತ್ತಿನ ಪರಿಸ್ಥಿತಿ ಏನಿರ್ತಿತ್ತು. ಮತ್ತು ಹಿಂದಿನ ಕಾನೂನುಗಳ ಮ್ಯಾಲಿಂದಲೇ ಇದು ರಿಪೇರಿ ಆಗ್ತಿತ್ತಪ್ಪ ಒಂದು ಹಂತಕ್ಕೆ ಬರ್ತಿದ್ರೆ ನಾವು ತರೋ ಅವಶ್ಯಕತೆ ಇಲ್ಲದು. ಯಾಕಂದ್ರೆ ಅದು ಆಗಲಾರ್ದಕ್ಕಾಗಿಯೇ ನಾವು ಇವತ್ತು ಈ ಕಾನೂನು ತರ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ದ್ವೇಷ ಕಾನೂನು ಏನದ, ದ್ವೇಷವನ್ನು ಹತ್ತಿಕ್ಕಬೇಕು, ದ್ವೇಷ ಭಾಷೆಯನ್ನು ಹತ್ತಿಕ್ಕಬೇಕು ಅನ್ನುವಂಥದ್ದು ಮೂಲ ಉದ್ದೇಶ, ಸದುದ್ದೇಶ ಅದಿಲ್ಲ ಅಂತಲ್ಲ. ಆದರೆ ಇಲ್ಲೇನದು, ಅದು ಡಿಕ್ಟೇಟರ್ ಆಗಬಾರ್ದು ಅನ್ನುವಂಥದ್ದು. ಯಾಕೆ ಪೊಲೀಸ್ ರಾಜ್ಯ ಆಗಬಾರ್ದು, ಗುಂಡಾ ರಾಜ್ಯ ಆಗಬಾರ್ದು ಅನ್ನುವಂಥದ್ದು ಅವ್ರ ಕಳಕಳಿ BJPಗರದು. ಆ ಕಳಕಳಿಗೆ ಉತ್ತರವನ್ನು ಇವ್ರು ಕೊಡಬೇಕಾಗ್ಯದ. ಅದು ಯಾವ ರೀತಿ ಕೊಡ್ತಾರೋ ನೋಡು ಮುಂದಿನ ದಿನದಲ್ಲಿ. ಮತ್ತು ಇದು ಮೋಸ್ಟ್ಲಿ ಈ ಡೆವಲಪ್ಮೆಂಟಲ್ಲಿ ನೋಡಿದಾಗ ಮತ್ತು ಸೆಂಟ್ರಲ್ ಗೌರ್ಮೆಂಟೂ ಒಂದು ಸ್ವಲ್ಪ ಪ್ರಭಾವ ಮಾಡೋದ್ರಿಂದಾಗೆ ಮೋಸ್ಟ್ಲಿ ಮರಳಿ ಕಳಿಸ್ತಾರೆ. ಇನ್ನೊಮ್ಮೆ ಏನಿಸ್ತದೆ, ಇನ್ನೊಮ್ಮೆ ಏನೋ ಅದ್ರ ದೋಷಿದ್ರು ಅವುಗಳನ್ನು ಚರ್ಚೆ ಮಾಡಿ ಮತ್ತು ಇವರು ಹೊಳ್ಳಿ ಕಳಿಸ್ತಾರೆ. ಇದು ನಿಲ್ಲಲಾರದ ಏನಪ್ಪ ಅಂದರೆ ಬಿಡಿಸಲಾರದ ಒಂದು ಕೆಲಸ ಅಂತ ಹೇಳ್ಬೇಕಾಗಿದೆ. ನಿಲ್ಲಲಾರದ ಯಾಕಂದರೆ ಕಾಂಗ್ರೆಸ್ಸಿಗರು ಅವ್ರು ತಂದೆತ್ತಿರಬೇಕು, ಇಲ್ಲಾಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಇವೆಲ್ಲ ಏನದವ ಇವು ಶಾಂತಿಯಿಂದ ಇರ್ತಾವೆ. ಬರೀ ಜಗಳ ಎದ್ದ ತಕ್ಷಣ ಗೋಮಾತೆ ಹೆಸರಿನಲ್ಲೇ ಇನ್ನೊಂದು ಹೆಸರಿನಲ್ಲೇ ಜಗಳ ಮಾಡ್ತಾ ಇರ್ತಾರೆ. ಕೆಲವೊಂದು ಕೊನೆಗಳು ಆಗಿ ಹೋಗಿದ್ದಾವೆ ಇಂದ ಹಿಂದುತ್ವ ನೆಲೆಗಟ್ಟಿನಲ್ಲೇ ಅವ್ರು ಜೋರು ಮಾಡಿದ ತಕ್ಷಣ ಸಹಜವಾಗಿ ಇದು ಇಸ್ಲಾಂ ನೆಲೆಗಟ್ಟಿನಲ್ಲಿ ಇವ್ರು ಜೋರು ಮಾಡಿ ಅಲ್ಲಿಯ ಜನರ ಶಾಂತಿ ಕದಲುವಂಥ ಎಲ್ಲ ಸಾಧ್ಯಗಳು ಹೆಚ್ಚಾಗಿದ್ದಾವೆ. ಅದಕ್ಕಾಗಿ ನಾವು ಇದು ಮಾಡೋರು ಮತ್ತು ಹೊಳ್ಳಿ ಕಳಿಸ್ತಾರೆ. ಇವ್ರದ್ದು ಅದೇ ಕರೆಗೆ ಅವ್ರು ಮತ್ತೆ ಮರಳಿ ಕಳಿಸ್ತಾರೆ, ಮತ್ತು ಕಳಿಸ್ತಾರೆ. ಇದು ನಿಲ್ಲಲಾರದ ನಿರಂತರವಾಗಿ ಮುಂದೂಡುವ ಕೆಲಸ ಆಗ್ತದೆ. ಅದಕ್ಕಾಗಿ ಇವತ್ತು ಈ ಒಂದು ವಿಷಯದಲ್ಲ ಏನೇನು ತಿದ್ದಬೇಕಾಗಿದೆ ಅದನ್ನು ನೇರವಾಗಿ ಹೇಳಿದರೆ, ಇದು ಬ್ಯಾಡಪ್ಪ ಈ ಕ್ಲೌಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಮತ್ತು ಏನು ವಿಚಾರ ಮಾಡ್ಬೋದೇನೋ, ಇಲ್ಲ ಅಂತಲ್ಲ. ಆದರೆ ಇದನ್ನು ತಂದೆ ತಿರ್ಬೇಕಂತೇಳಿ ಕಾಂಗ್ರೆಸ್ಸಿಗರು ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಕಾಣ್ತದೆ. ಅದಕ್ಕಾಗಿನ ನಮ್ಮ ಸಿದ್ದರಾಮಯ್ಯರು ಸ್ಪಷ್ಟ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಅದು ತರಬೇಕು, ಇಲ್ಲಾಂದ್ರೆ ಈಗೇನೋ ಕಂಟ್ರೋಲ್ಗೆ ಬರ್ತಾಯಿದೆ ಪರಿಸ್ಥಿತಿ, ಲಾ ಆ್ಯಂಡ್ ಆರ್ಡರ ಈ ಕರಾವಳಿ ಏರಿಯಾದರೆ ಇದನ್ನು ನಾವು ಏನಾದರೂ ಮಾಡಲಿಲ್ಲಂದ್ರೆ ಮತ್ತು ಹಿಂದಿನ ಗತಿ ಆಗ್ತದೆ ಇದು ಅಂತೇಳಿ. ಯಾಕೆ ಹಿಂದೆ ಸ್ವತಃ BJP ಸರ್ಕಾರ ಇತ್ತು, ಅವ್ರ ಕೈ ಕಾನೂನುಗಳು ಇದ್ದು ಎಷ್ಟು ಜನರು ಕಂಟ್ರೋಲ್ ಮಾಡಿದರು, ಎಷ್ಟು ದ್ವೇಷ ಭಾಷೆಗಳನ್ನು ಕಂಟ್ರೋಲ್ ಮಾಡಿದರು, ಅದರಿಂದ ಎಷ್ಟು ಹತ್ಯೆಗಳಾದವು, ಕೊಲೆಗಳಾದವು, ಅದನ್ನ ಲೆಕ್ಕ ತೆಗೆದು ನೋಡಿ. ಈಗ ನಾವು ಬಂದ ಮೇಲೆ ಏನಾಗಿದೆ ಪರಿಸ್ಥಿತಿ ಅಂದರೆ, ಇವ್ರೇನು ಕೊಲೆ ಸುಲಿಗೆ ಬಗ್ಗೆ ಮಾತಾಡ್ತಿದ್ರು, ಮತ್ತೇನೋ ಮಾಡ್ತಿದ್ರು, ಅವ್ರು ಇವತ್ತು ಮೌನಕ್ಕೆ ಜಾರ್ತಾ ಇದ್ದಾರೆ. ಭಾಷಣ ಆದಷ್ಟು ಮೃದುವಾಗಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದಕ್ಕಾಗಿ ನಾನು ತಂದಿದ್ದು ಸರಿ ಅದ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇನ್ನು ಡಿಸಿಷನ್ ರಾಜ್ಯಪಾಲರಿಗೆ ಬಿಟ್ಟಿದ್ದು, ಮತ್ತೊಂದು ಬಂದ್ರೆ ಮತ್ತೆ ಹೇಳಿ ಚರ್ಚೆ ಆಗೋದೈತೆ. ಅದು ಈಗಂತೂ ಪಾಸಾಗಿ ಹೋಗ್ಯದ, ಮತ್ತೆ ಚರ್ಚೆ ಆಗೋದು, ಪಾಸಾಗಿ ಮತ್ತೆ ಹೋಗ್ತದೆ. ಕಾರಣ ಇಷ್ಟೇ, ಅದು ಇವ್ರಿಗೆ ಬೇಕಾಗಿದೆ, ಆಡಳಿತಾರೂಢ ಪಕ್ಷಕ್ಕೆ ಅವ್ರಿಗೆ ಬೇಡ ಆಗ್ಯದ. ಯಾಕಂದರೆ ಕಾನೂನು ಬಂತಂದ್ರೆ ಇದು ರಿಸ್ಟ್ರಿಕ್ಷನ್ ಆಗೋದನ್ನು ದ್ವೇಷ ಭಾಷೆ ಯಾರೂ ಮಾಡೋರು, ಮುಸ್ಲಿಮ್ ಮಾಡಲಿ, ಹಿಂದೂ ಮಾಡಲಿ, ಸಿಖ್ ಮಾಡಲಿ, ಪಾರ್ಸಿ ಮಾಡಲಿ, ಯಾರು ಮಾಡಿದರೂ ಅವ್ರ ಮೇಲೆ ಅಟ್ಯಾಕ್ ಆಗೋದು ಸಿದ್ಧ ಅನ್ನೋದು ಈಗ ಎಲ್ಲರಿಗೂ ಮನವರಿಕೆ ಆಗ್ಯದ. ಅದಕ್ಕಾಗಿ ಇಂಥ ಘಟನೆಗಳು ನಡೀದಂಗೆ ಆಗದಂಗೆ ಅವರ ಸ್ವತಃ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದ್ದರಿಂದಾಗೆ ಈ ದ್ವೇಷ ತಡೆ ಮಸೂದೆ ಅಂಕಿತ ಹಾಕಿದಷ್ಟು ಯೋಗ್ಯ ಅನ್ನೋದು ಭಾಳ ಜನರ ಅಭಿಪ್ರಾಯ. ಇನ್ನು ಯಾವ ಕಾರಣಕ್ಕಾಗಿ ಏನು ಎಂತೂ ನಮ್ಮ ಗೆಲುತವ್ರು ಮಾಡ್ಬೋದು, ಮಾಡಲಿಕ್ಕಿಲ್ಲ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ. ಆದ್ರೆ ಹೋಗಿ ಈ ನಮ್ಮ BJPಗರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆ ಮಸೂದೆ ತಡೆ ಮಾಡಿರಿ ಅಂತೇಳಿ. ಆ ಮಸೂದೆಗೆ, ಆ ಮನವಿಗೆ ಏನು ತಡೆ ಆಗ್ಬೋದಾ ಅನ್ನೋದು ನಾವು ನೀವು ನೋಡೋಣ ಅಂತ ಹೇಳ್ತಾ, ಅವ್ರು ಹೇಳೋದ್ರಲ್ಲಿ ಅರ್ಥ ಡಿಕ್ಟೇಟರ್ ಆಗಬಾರ್ದು, ಇನ್ನೊಬ್ರು ಇಂದಿರಾ ಗಾಂಧಿ ಹುಟ್ಟಬಾರ್ದು ಅನ್ನೋದು ಒಂದು ಕಳಕಳಿ ಅಂತ ನಾವು ತಿಳ್ಕೊಳ್ಳು. ಅದಾಗದೆ ಇರಲಿ ಅಂತ ಮತ್ತೊಮ್ಮೆ ಹೇಳ್ಕೊತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನಡಿ ವಂದನೆಗಳು.